ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕ್ ವರ್ಲ್ಡ್ 221. ನಾನು ನಿಮ್ಮ ಪುನೀತ್. ಹೇಗಿದ್ರೆ ಎಲ್ಲ? ನಾನಂತೂ ಸೂಪರ್ ಆಗಿದ್ದೀನಿ. ಇಷ್ಟು ದಿನ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನನ್ಸುತ್ತೋ ಮಿಸ್ ಮಾಡಿದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಳೆ ಬಂದಿಲ್ಲ, ಮಳೆ ಆ್ಯಕ್ಚುಲಿ ಇವಾಗಿಲ್ಲ, ಬಂದು ಹೋಗಿದೆ. ಬಟ್ ನೋಡ್ತಾ ಇರ್ಬೋದು, ನಾವೀಗ ಕುಮಟ ಒಂದು ರೈಲ್ವೆ ಸ್ಟೇಷನ್ ಬಿಡಿದ ಮೇಲೆ ಇದ್ದೀವಿ. ಸೊ ವ್ಯೂವೆಲ್ಲ ತುಂಬ ಸಖತ್ತಾಗಿ ಕಾಣ್ತಾ ಇದೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ, ಸಮುದ್ರ ಬೀಚು ಹತ್ತಿರ ಇರೋದ್ರಿಂದ ತುಂಬ ಅಂದರೆ ಹೆವಿ ಸೆಕೆ ಹೊಡೆಯುತ್ತೆ. ಆಮೇಲೆ ನೋಡ್ಬೋದು ನೀವು, ಬಿಸಿಲು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಹೆವಿ ಸೆಕೆ ಹೊಡಿತಾ ಇದೆ. ಸೊ ಇಲ್ಲಿಂದ ನಾವೀಗ ಮಿರ್ಜಾಪುರ್ ಹೋಗೋಣ. ಸೊ ಮಿರ್ಜಾಪುರ್ ಪ್ಲ್ಯಾನ್ ಇರೋದು, ನೋಡೋಣ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. ನಮ್ಮ ಜೊತೆ ಇವತ್ತು ಈ ಒಂದು ಟ್ರಾವೆಲಿಂಗಲ್ಲಿ ನಮ್ಮ ಫ್ರೆಂಡ್ ಗಣೇಶ್ ಅವರು ಇದ್ದಾರೆ. ಹೇಗಿದೆ ಸೆಕೆ? ನಿಮಗೆಲ್ಲ ಕಾಮನ್ ಅಲ್ಲ ಇದು? ಕಾಮನ್. ಬಟ್ ನಮಗೆ ಮಾತ್ರ ಹೆವಿ ಸೆಕೆ. ನಿಮ್ಗೆ ಹೆಂಗಿದೆ ಅಂತ ಹೇಳ್ಬೇಕಷ್ಟೇ. ನಮಗೆ ಇವಾಗ ಇಷ್ಟು ಬೇಗ ಹೆವಿ ಸೆಕೆ ಹೊಡಿತಾ ಇದೆ. ಸೊ ಇನ್ನೂ ಹೋಗ್ತಾ ಜಾಸ್ತಿ ಇರುತ್ತೆ ಅಲ್ವಾ? ಆದ್ರೂ ನಮ್ಮ ಕಡೆ ನಿಸರ್ಗ ಚೆನ್ನಾಗಿರುತ್ತೆ. ನಿಮ್ಮ ಕಡೆ ಆದರೆ ಗ್ರೀನರಿ ಎಲ್ಲ ತುಂಬ ಸಖತ್ತಾಗಿದೆ. ನೋಡ್ಬೋದು ರೈಲ್ವೆ ಸ್ಟೇಷನ್ ಎಲ್ಲ, ಗ್ರೀನರಿ ಚೆನ್ನಾಗಿರುತ್ತೆ ನಮ್ಮ ಕಡೆ. ಆಮೇಲೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ರೈಲ್ವೆ ಟ್ರ್ಯಾಕ್ ಆಗಿರ್ಬೋದು, ತುಂಬ ಒಂದು ಚೆನ್ನಾಗಿ ಕ್ಲೀನಾಗಿರುತ್ತೆ ಇಲ್ಲೆಲ್ಲ. ಸೊ ಇದು ನಮ್ಮ ಲಗೇಜು. ಸೊ ಬನ್ನಿ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿಂದ ಸೀದಾ ಮಿರ್ಜಾಪುರ್ ಹೋಗೋಣ. ಕುಮಟ ರೈಲ್ವೆ ಸ್ಟೇಷನಿಂದ ನಿಮಗೆ ಬಸ್ ಸ್ಟಾಪ್ಗೆ ಒಂದು 600 ಮೀಟ್ರ್ ಆಗುತ್ತೆ. ಸೊ ಆಟೋ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ. ಸೊ ನಾವು ಹಾಗೆ ವಾಕ್ ಮಾಡ್ತಾ ಮಾತಾಡ್ಕೊಂಡು ಬಂದ್ವಿ. ಸೊ ಸಖತ್ ಫನ್ನಿಯಾಗಿತ್ತು ಮಾತ್ರ. ಎಲ್ಲೋದ್ರೂ ಅದೇ ಮಸಾಲೆ ದೋಸೆನೇ ತಿನ್ನೋದು, ಯಾಕಂದರೆ ನಮಗೆ ಟ್ರಾವೆಲ್ ಅಂದರೆ ಸ್ವಲ್ಪ ಕಷ್ಟ. ಹಂಗಾಗಿ ನಾವು ಅದೇ ಮಸಾಲೆ ದೋಸೆ. ಫೈನಲಿ ಈಗ ನಾವು ಕುಮಟ ಹತ್ರ ಬಸ್ ಹತ್ಕೊಂಡು ಮಿರ್ಜಾನ ಕೋಟೆ ಅನ್ನೋ ಒಂದು ಊರಲ್ಲಿ ಇಳ್ಕೊಂಡಿದ್ದೀವಿ ಬಸ್ಸು. ಸೊ ಇಲ್ಲಿ ಬಸ್ ಸ್ಟಾಪ್ ಹತ್ರ ಇಳ್ಕೊಂಡ್ರೆ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೇ ಒಂದು ಮಾರ್ಕ್ ಕೂಡ ಹಾಕಿದ್ದಾರೆ, ಮಿರ್ಜಾನ ಕೋಟೆ. ಸೊ ಬನ್ನಿ ಹೋಗೋಣ. ಇಲ್ಲಿಂದ 1 ಕಿಲೋಮೀಟ್ರ್ ಅರೌಂಡ್ ನಮಗೆ. ಸೊ ಹಂಗೆ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬೇಡ ಹಂಗೆ ಬೈ ರೋಡ್ ನಡ್ಕೊಂಡು ಹೋಗೋಣ, ವೆದರ್ ಚೆನ್ನಾಗಿದೆ ಅಂತೇಳಿ. ಸೊ ಹೋಗ್ತಾ ಇದ್ದೀವಿ ಇಲ್ಲಿಂದ 1 ಕಿಲೋಮೀಟ್ರ್. ಬನ್ನಿ ಹೋಗೋಣ. ಓಕೆ, ಫೈನಲಿ ನಾವೀಗ ರೀಚ್ ಆದ್ವಿ. ನಿಮ್ಗೆ ಏನಲ್ಲಿ ಕಾಣ್ತಾ ಇದೆ ನೋಡಿ, ಸೊ ಅದೇನೇ ಮಿರ್ಜಾನ್ ಫೋರ್ಟು. ಸೊ ಇಲ್ಲಿಂದ ನಾವು ಅವಾಗಲೇ ಹೇಳ್ದಂಗೆ ಬಸ್ ಸ್ಟಾಪಿಂದ ನಮಗಿಲ್ಲಿ 1 ಕಿಲೋಮೀಟ್ರ್ ಏನೋ ಆಗುತ್ತೆ ಅರೌಂಡ್ ಅಂತ ಹೇಳಿದ್ವಿ. ಬಟ್ ಅಷ್ಟೊಂದಿಲ್ಲ, ಇನ್ನೂ 1 ಕಿಲೋಮೀಟ್ರ್ ಒಳಗಡೆ ಇದೆ. ಒಂದು 700ರಿಂದ 800 ಮೀಟ್ರ್ ಡಿಸ್ಟೆನ್ಸಲ್ಲಿ ಅಷ್ಟೇ ಇರೋದು. ಸೊ ಆರಾಮಾಗಿ ಸುಮ್ಮನೆ ಆಟೋಗೆಲ್ಲ ಬರೋದು ಅಮೌಂಟೆಲ್ಲ ವೇಸ್ಟ್ ಅಂದ್ಕೊತೀನಿ. ಸೊ ಯಾರೆಲ್ಲ ಬಸ್ಸು ಟ್ರಾವೆಲ್ ಮಾಡ್ತೀರೋ ಅವರೆಲ್ಲ ಈಸಿಯಾಗಿ ಹಾಗೆ ಜಸ್ಟ್ ಒಂದು ವಾಕ್ ಬಂದರೆ ಸಾಕು, ಸಿಕ್ಬಿಡುತ್ತೆ ನಮಗೆ. ಸೊ ಹಾಗೆ ಇಲ್ಲಿ ಬರ್ತಾ ನಮಗೆ ಇಲ್ಲಿ ರೈಟ್ ಸೈಡಲ್ಲೇ ನಮಗೊಂದು ಚರ್ಚ್ ಕೂಡ ಇದೆ. ಸೊ ಯಾರು ಬರ್ತೀರೋ ಅವರು ವಿಸಿಟ್ ಮಾಡಿ ಹಾಗೆ. ಸೊ ಬನ್ನಿ ಹೋಗೋಣ. ಓಕೆ, ಫೈನಲಿ ಮಿರ್ಜಾನ್ ಫೋರ್ಟ್ಗೆ ಬಂದ್ವಿ. ಸೊ ಅದೆಲ್ಲ ಒಳಗಡೆ ಅಲೋ ಮಾಡೋದಿಲ್ಲ. ಪ್ರವಾಸಿಗರ ಪಾಲಿನ ಸ್ವರ್ಗದಂತಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸ ಸಾರುವ ಹಲವಾರು ತಾಣಗಳಿವೆ. ಅವುಗಳಲ್ಲಿ ಕುಮಟ ಸಮೀಪ ಇರುವ ಸುಂದರವಾದ ಮಿರ್ಜಾನ್ ಕೋಟೆ ಪ್ರಮುಖವಾದದ್ದು. ಕರ್ನಾಟಕ ರಾಜ್ಯ ಒಂದು ಸಾಂಸ್ಕೃತಿಕ ತವರು. ಇದು ಭಾರತದ ಇತಿಹಾಸದಲ್ಲಿ ತನ್ನದೇ ಆದ ಕೊಡುಗೆಯನ್ನು ದೇಶಕ್ಕೆ ನೀಡಿದ ಹಿರಿಮೆ ಈ ರಾಜ್ಯಕ್ಕಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕನ್ನಡ ನಾಡಿನ
ಚರಿತ್ರೆಯನ್ನು ನೀವು ಕೇಳಿರುತ್ತೀರಿ. ಇತಿಹಾಸದ ಪುಟವನ್ನು ನಾವು ತಿರುವಿದಾಗ ಅನೇಕ ರಾಜರು ಸಂತರು ಕರ್ನಾಟಕವನ್ನು ಆಳಿರುವುದನ್ನು ನೀವು ಓದಿರುತ್ತೀರಿ. ಅವುಗಳಲ್ಲಿ ಮಿರ್ಜಾನ್ ಕೋಟೆಯು ಒಂದು. ಮಿರ್ಜಾನ್ ಕೋಟೆಯು ಉತ್ತರ ಕನ್ನಡದ ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮದಲ್ಲಿದೆ. ಗೋಕರ್ಣದಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರುವ ಮಿರ್ಜಾನ್ ಕೋಟೆ ಕುಮಟಾ ಪಟ್ಟಣದಿಂದ 10.5 ಕಿಲೋಮೀಟರ್ ದೂರದಲ್ಲಿದೆ. ನಾವು ಕಾಣಬಹುದಾದ ಉತ್ತಮ ಸ್ಥಿತಿಯಲ್ಲಿರುವ ಕೋಟೆಗಳಲ್ಲಿ ಇದು ಕೂಡ ಒಂದಾಗಿದೆ. ಸುಮಾರು 11.5 ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಈ ಕೋಟೆ ಇದ್ದು ನೋಡಲು ತುಂಬ ಆಕರ್ಷಕವಾಗಿದೆ. ಈ ಕೋಟೆಯು ಕರಾವಳಿ ಪ್ರದೇಶದಲ್ಲಿ ಕಂಡುಬರುವ ಜಂಬಿಟ್ಟಿಗೆ ಕಲ್ಲಿನಿಂದ ನಿರ್ಮಾಣವಾಗಿದ್ದು ಇಂದಿಗೂ ಅದರ ಗೋಡೆಗಳು ಗಟ್ಟಿಯಾಗಿವೆ. ಇದರಲ್ಲಿ ಒಂದು ಮುಖ್ಯ ದ್ವಾರವಿದ್ದು 3 ಉಪದ್ವಾರಗಳು ಕಂಡುಬರುತ್ತವೆ. ಅದಲ್ಲದೆ ಇಲ್ಲಿ ಹಲವಾರು ಕಂದಕಗಳು, ದರ್ಬಾರ ಹಾಲ್, ರಾಣಿಯ ಸಿಂಹಾಸನ, ಪಾಕಶಾಲೆ, ಮಾರುಕಟ್ಟೆ, ದೇವಸ್ಥಾನ, ಮಸೀದಿಯಂತಹ ಅವಶೇಷಗಳು ಮತ್ತು ಈ ಕೋಟೆಯಲ್ಲಿ 9 ವಿಭಾಗಗಳನ್ನು ನಾವು ಕಾಣಬಹುದಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಕಾಳುಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಗೊಂಡಿದ್ದ ಸಾಳುವ ವಂಶದ ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ ಈ ಕೋಟೆಯನ್ನು 16ನೇ ಶತಮಾನದಲ್ಲಿ ನಿರ್ಮಿಸಿದ್ದಾಳೆ ಎಂದು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಕೋಟೆಯನ್ನು ಕಟ್ಟಿರುವವರ ಕುರಿತು ಹಲವಾರು ಭಿನ್ನಾಭಿಪ್ರಾಯಗಳಿದ್ದು, ಇಬ್ನ ಬಟೂಟ ಎಂಬ ನವಾಯತ ರಾಜ 1200ರಲ್ಲಿ ಕಟ್ಟಿರುವುದಾಗಿ ಹೇಳಿರುತ್ತಾರೆ. ಮತ್ತೊಂದು ವಾದದ ಪ್ರಕಾರ ಈ ಕೋಟೆಯನ್ನು ಬಿಜಾಪುರದ ಸುಲ್ತಾನ ಶರೀಫ್ ಉಲ್ ಮುಲ್ಕ್ ಇದನ್ನು 1608 ಮತ್ತು 1640ರ ಕಾಲದಲ್ಲಿ ಕುಮಟಾ ಪಟ್ಟಣ ರಕ್ಷಣೆ ದೃಷ್ಟಿಯಿಂದ ಕಟ್ಟಿದ್ದಾನೆಂದು ಹೇಳುತ್ತಾರೆ. ಹೆಚ್ಚಿನವರ ಪ್ರಕಾರ ಇದು ಗೇರುಸೊಪ್ಪೆಯ ರಾಣಿ ಕಟ್ಟಿರುವುದು ಎಂಬ ಮಾತು ಸ್ಥಳೀಯ ವಲಯದಲ್ಲಿದೆ. ರಾಣಿ ಚೆನ್ನಭೈರಾದೇವಿಯು ವಿಜಯನಗರ ಅರಸರ ಸಮಂತ ರಾಣಿಯಾಗಿದ್ದು ಸುಮಾರು 54 ವರ್ಷಗಳ ಕಾಲ ಈ ಪ್ರಾಂತ್ಯವನ್ನು ರಾಜ್ಯಭಾರ ಮಾಡಿರುವುದು ವಿಶೇಷವಾಗಿದೆ. ಈ ರಾಣಿಯ ಆಳ್ವಿಕೆಯ ಅವಧಿಯಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿಯೇ ಇತ್ತು. ಈ ಪ್ರದೇಶವು ಅಕ್ಕಿ ಮತ್ತು ಕಾಳುಮೆಣಸಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ಉತ್ತರ ಕನ್ನಡ ಜಿಲ್ಲೆ ಪ್ರವಾಸಿಗರ ತವರೂರು. ಇಲ್ಲಿಯ ಗೋಕರ್ಣ, ಮುರುಡೇಶ್ವರ, ಇಡಗುಂಜಿ ಗಣೇಶನ ಸನ್ನಿಧಿಗೆ ಬರುವ ಪ್ರವಾಸಿಗರಿಗೆ ಮಿರ್ಜಾನ್ ಕೋಟೆ ಕೂಡ ಒಂದು ಸುಂದರ ತಾಣ. ಹಾಗೆ ಸುಮ್ಮನೆ ಗಣಿ ಏನೋ ಗಣಿ ಎಲ್ಲ ಕಡೆ ಲಾಕು ಲಾಕು ಲಾಕು. ಏನು ಮಾಡೋದು ಗುರು, ಹಳೇದಲ್ವಾ, ಉಳಿಸ್ಕೋಬೇಕಲ್ವ, ಅದಕ್ಕೆ ಎಲ್ಲ ಲಾಕ್ ಮಾಡಿಸಿದ್ದೀವಿ. ಹಂಗೆ ಉಳಿಸ್ಕೋಬೇಕು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕಾರ, ಅದಕ್ಕೆ ಉಳಿಸ್ಕೋಬೇಕು ನಮ್ಮ ಫ್ಯೂಚರ್. ನಮ್ಮ ಈಗ ನಮಗೇನೆ ಎಷ್ಟು ಜನ್ರೇಷನ್ ಆಗಿರ್ಬೋದು, 1600 ವರ್ಷ ಅಂದರೆ ಸುಮ್ಮನೆ. ಆದರೂ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಕ್ಲೋಸ್ ಮಾಡಿದ್ದಾರೆ. ಇಲ್ಲೊಂದು ಯಾವುದೋ ವ್ಯೂ ಪಾಯಿಂಟ್ ಇದೆ, ಸೊ ಇದು ಕೂಡ ಲಾಕ್ ಮಾಡಿದ್ದಾರೆ. ಯಾರೂ ಇಲ್ಲವ, ಪಟ್ಟ ಅಂತ ಹೋಗ್ಬಿಟ್ಟು ಬಂದ್ಬಿಡೋಣ, ಹೋಗೋಣ ಬಾರೋ ಬೇಗ ಬೇಗ. ಹೊರಗಡೆ ನೋಡಿ, ತೆಂಗಿನ ತೋಟಕ್ಕೇನು ಬರ ಇಲ್ಲ, ಈ ಕಡೆ ಎಲ್ಲ ಫುಲ್ ಬರೀ ತೆಂಗಿನ ತೋಟ, ಅಡಿಕೆ ತೋಟ, ನೀರಿಗೆಲ್ಲ ಬರ ಇಲ್ಲ. ಮೋಸ್ಟ್ಲಿ ಒಂದು ಕೋಟೆಯಲ್ಲಿ ಇದೇ ಮೇನ್ ಅನಿಸುತ್ತೆ ಅಲ್ಲ ಒಳಗಡೆ. ಇಲ್ಲಿಂದ ಯಾವುದೋ ಸುರಂಗ ಮಾರ್ಗ ಇದೆ ಎಲ್ಲೋ ಒಂದು ಕಡೆ ಅಂತಾರೆ, ಬಟ್ ನಮ್ಗೆ ಅದೇನೋ ಕಾಣಿಸಿಲ್ಲ ಇನ್ನು. ಸೊ ನೋಡಿದ್ರಲ್ಲ, ಈ ಒಂದು ಕೋಟೆ ಅಷ್ಟು ವರ್ಷ ಆದರೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಸೊ ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ತುಂಬ ಶೂಟಿಂಗ್ಸ್ ಆಗಿದೆ. ಮೂವಿ ಬಂತು ಗೊತ್ತಾ? ಹೌದಾ? ಅದು ಬ್ಯಾಂಕ್ ಖಾತೆಯಲ್ಲಿ ಹಣವಿಲ್ಲ, ಹಾಂ 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 ಅದು ಈ ಸರೌಂಡಿಂಗ್ ಎಲ್ಲ ಶೂಟ್ ಆಗಿರುತ್ತೆ. ಓಕೆ, ಈ ಒಂದು ತುಂಬ ಸಾಂಗ್ ಶೂಟಿಂಗ್ಸ್ ಎಲ್ಲ ಆಗಿದೆ. ಯಾರಿಗೆ ನಿಮಗೆ ಗೊತ್ತಿದೆಯೋ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಆ ಒಂದು ಸಾಂಗ್ನ ನಾನು ಕೂಡ ನೋಡ್ತೀನಿ. ಬಂದ